ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ಬಾಲ್ ಟಾಸ್ಕ್ ಕೊಟ್ಟಿದ್ರು. ಅದರಲ್ಲಿ ಬಾಲ್ ಟಾಸ್ಕಲ್ಲಿ ರಕ್ಷಿತಾ, ಮಾಳು ಹಾಗೆ ಗಿಲ್ಲಿ, ಕಾವ್ಯ ಮೂರು ಬಾಲ್ಗಳು ಕಲೆಕ್ಟ್ ಮಾಡಿದ್ರು 2 ರೌಂಡಿಂದ ಸೇರಿ. ಅದಕ್ಕಾಗಿ ಈಗ ಬಿಗ್ ಬಾಸ್ ಅವರು ಮತ್ತೊಂದು ರೌಂಡ್ ಕೊಟ್ಟಿದ್ದಾರೆ. ಆ ರೌಂಡಲ್ಲಿ ತುಂಬ ಜಗಳಗಳಾಗುತ್ತೆ. ಸೂರಜ್, ಕಾವ್ಯ, ಸ್ಪಂದನ, ಅಭಿಷೇಕ್ ಇವ್ರ ಮಧ್ಯೆ ತುಂಬ ಜಗಳಗಳಾಗುತ್ತೆ. ಆದರೆ ಇಲ್ಲೆಲ್ಲ ಜಾಸ್ತಿ ಬಾಲ್ಗಳನ್ನ ಫೌಲ್ ಮಾಡಿಬಿಡ್ತಾರೆ, ತೆಗ್ದು ಆಚೆ ಎಸೆಯೋದು ಆ ಥರ ಎಲ್ಲ ಮಾಡಾಕ್ಬಿಡ್ತಾರೆ ಬಾಲ್ಗಳನ್ನ. ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಬಾಲ್ಗಳನ್ನ ಕಲೆಕ್ಟ್ ಮಾಡೋದೇ ರಕ್ಷಿತಾ ಹಾಗೆ ಮಾಳು. ಈ ರೌಂಡ್ನ ಆ್ಯಕ್ಚುಲಿ ಬಾಲ್ ಟಾಸ್ಕ್ ರೌಂಡ್ ಗೆಲ್ಲೋದೇ ರಕ್ಷಿತಾ ಹಾಗೆ ಮಾಳು. ಈಗ ಒಂದು ಬಿಗ್ ಬಾಸ್ ಅವರು ಒಂದು ಪವರ್ ಕೊಟ್ಟಿದ್ದಾರೆ. ಇವ್ರು ಗೆದ್ದಿರೋ ಕಾರಣ ಇಷ್ಟು ಜೋಡಿಗಳಲ್ಲಿ ನೀವು ಯಾವ್ದಾದ್ರು ಒಂದು ಜೋಡಿನ ಟಾಸ್ಕಿಂದ ಆಚೆ ಇಡಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ರಕ್ಷಿತಾ ಹಾಗೂ ಮಾಳುರವರು ಅಂದರೆ ಅವರು ಯಾವುದೇ ಬಾಲ್ ಕಲೆಕ್ಟ್ ಮಾಡಿರೋದಿಲ್ವಲ್ಲ, ರಜತ್ ಹಾಗೂ ಚೈತ್ರ, ಅದಕ್ಕೋಸ್ಕರನೇ ಅವರು ಇಬ್ಬರೂ ಟಾಸ್ಕಿಂದ ಆಚೆ ಇಡ್ತಾರೆ. ಅಂದರೆ ಕ್ಯಾಪ್ಟನ್ಸಿ ಟಾಸ್ಕಿಂದ ಮತ್ತು ಟಾಸ್ಕಿಗೆ ಮುಂದೆ ಯಾವ ಬರ್ತಾವಲ್ಲ ಅವು ಯಾವ ಟಾಸ್ಕು ಕೂಡ ಅವರು ಆಡೋ ಆಗಿಲ್ಲ. ಅದೇ ರೀತಿ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಸೆಲೆಕ್ಟ್ ಆಗೋದಿಲ್ಲ. ನಿಮ್ಗೇನು ಅನಿಸುತ್ತೆ ಗೈಸ್? ಅವ್ರು ಮಾಡಿದ್ದು ನಿರ್ಧಾರ ಸರಿನಾ ತಪ್ಪಾ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಈಗ ಮನೆಯವ್ರು ಹೇಳ್ತಿರೋದು, ನೀನು ರಜತ್ ಮತ್ತು ಚೈತ್ರನ ತೆಗಿಬಾರ್ದಾಗಿತ್ತು, ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಇಡಬಾರ್ದಾಗಿತ್ತು ಆಟದಿಂದ, ಗಿಲ್ಲಿ ಮತ್ತು ಕಾವಿನ ಇಡಬೇಕು ಅಂತ ಮನೆಯವರೆಲ್ಲ ರಕ್ಷಿತಾ ಹಾಗೂ ಮಾಳೂರ ಮೇಲೆ ಜಗ್ಲಕ್ಕೆ ಕೂಡ ಬಿದ್ದಿದ್ದಾರಂತೆ. ಗೊತ್ತಿಲ್ಲ, ನೋಡೋಣ. ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾರು ಸರಿ ಯಾರು ತಪ್ಪು ಅಂತ. ನನ್ನ ಪ್ರಕಾರ ರಕ್ಷಿತಾ ಹಾಗೂ ಮಾಳು ತಗೊಂಡಿರೋ ನಿರ್ಧಾರ 100% ಸರಿ ಇದೆ. ಯಾಕಂದರೆ ಅವರಷ್ಟು ಕಷ್ಟಪಟ್ಟು ಏನಂತಾರೆ ಬಾಲ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಈಗ ಸುಮ್ಮನೆ ಕಲೆಕ್ಟ್ ಮಾಡಿರೋರನ್ನ ಟಾಸ್ಕಿಂದ ಆಚೆ ಇಡೋದು ತಪ್ಪಾಗುತ್ತೆ. ಯಾರು ಚೆನ್ನಾಗಿ ಆಡ್ತಿದ್ದಾರೋ ಅವ್ರನ್ನ ಇಟ್ಕೋಬೇಕು. ಆ್ಯಕ್ಚುಲಿ ಅವ್ರಗಳ ಜೊತೆ ಫೈಟ್ ಮಾಡಬೇಕು. ಇವರೇನು ಬಾಲ್ಗಳೇ ಕಲೆಕ್ಟ್ ಮಾಡಿಲ್ಲ. ಸೊ ಅವ್ರನ್ನ ಆಚೆಗಿಟ್ಟು ನನ್ನ ಪ್ರಕಾರ ಕರೆಕ್ಟ್ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.